ನವೆಂಬರ್ನಲ್ಲಿ ಕ್ರಾಂತಿ ಆಗಲ್ಲ 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 ಕ್ರಾಂತಿಯೂ ಇಲ್ಲ ಅಧಿಕಾರ ಹಂಚಿಕೆನೂ ಇಲ್ಲ ಇನ್ನೂ 2.5 ವರ್ಷ ನಮ್ಮಪ್ಪನೇ ಸಿಎಂ ಅಂತ ಅಗೇನ್ ಯತೀಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂತಹ ಗೊಂದಲಗಳಿಗೆ ಬ್ರೇಕ್ ಹಾಕುವಂತಹ ಹೇಳಿಕೆಯನ್ನ ಯತೀಂದ್ರ ಅವರು ಕೊಟ್ಟಿದ್ದಾರೆ. ನವೆಂಬರ್ನಲ್ಲಿ ಯಾವ ಕ್ರಾಂತಿನೂ ಆಗಲ್ಲ, ಇನ್ನೂ 2.5 ವರ್ಷ ನಮ್ಮಪ್ಪನೇ ಸಿಎಂ ಅಂತ ಯತೀಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 5 ವರ್ಷ ಸಿದ್ದರಾಮಯ್ಯನವರೇ ಪೂರೈಸುತ್ತಾರೆ. ಮೈಸೂರಿನಲ್ಲಿ ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯತೀಂದ್ರ. ಅಂದು ಉತ್ತರಾಧಿಕಾರಿ ಹೇಳಿಕೆ, ಇಂದು ಅಧಿಕಾರದ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಸದ್ಯ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿಸ್ತಾ ಇದೆ ಯತೀಂದ್ರ ಅವರು ಕೊಟ್ಟಿರುವಂತಹ ಹೇಳಿಕೆ. ಎಳಸು ಎಂದಿದ್ದಕ್ಕೆ ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ರೊಚ್ಚಿಗೆದ್ದಂತೆ ಕಂಡು ಬರ್ತಾ ಇದೆ. ಈ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ, ಅದೆಲ್ಲ ಊಹಾಪೋಹ. 2.5 ವರ್ಷ ಇನ್ನೇನಿದೆ, ಈಗ ನವೆಂಬರ್ಗೆ 2.5 ವರ್ಷ ಕಂಪ್ಲೀಟ್ ಆಗುತ್ತೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ 2.5 ವರ್ಷ ಆಗುತ್ತೆ. ಉಳಿದಿರುವ 2.5 ವರ್ಷ ನಮ್ಮಪ್ಪನೇ ಸಿಎಂ ಆಗಿರ್ತಾರೆ. 5 ವರ್ಷಗಳ ಪೂರ್ಣ ಪ್ರಮಾಣದ ಅಧಿಕಾರಾವಧಿಯನ್ನ ಮುಗಿಸ್ತಾರೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಎಗೇನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಗ್ಗೆ ಇನ್ನೇನು ಹೇಳಕ್ ಇಷ್ಟಪಡೋದಿಲ್ಲ. ಏನ್ ಹೇಳ್ಬೇಕು ಹೇಳಾಗಿದೆ, ಏನ್ ಸ್ಪಷ್ಟನೆ ಕೊಡ್ಬೇಕು ಕೊಟ್ಟಾಗಿದೆ. ಅನಗತ್ಯವಾಗಿ ಮತ್ತೆ ಇದನ್ನ ಡ್ರ್ಯಾಗ್ ಆನ್ ಮಾಡಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಕ್ಕೆ ಇಷ್ಟ ಇಲ್ಲ. ಸೊ ಈ ವಿಚಾರವಾಗಿ ಮತ್ತೆ ನಾನು ಏನು ಮಾತಾಡೋದಿಲ್ಲ. ಯಾರು ನಾನು ಮತ್ತೆ ಇದ್ರ ಬಗ್ಗೆ ಮೀಡಿಯಾದಲ್ಲಿ ಮಾತಾಡೋದು ಬೇರೆ ಶಾಸಕರಿಗೆ ನೋಟಿಸ್ ಕೊಟ್ಟಾಗ ಹೇಳುತ್ತಲ್ಲ, ಮೀಡಿಯಾ ಮುಂದೆ ಮತ್ತೇನು ಈ ವಿಷಯವಾಗಿ ಮಾತನಾಡೋದಿಲ್ಲ. ನಾನು ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತಾಡ್ತೀನಿ. ಈಗಾಗಲೇ ಸ್ಪಷ್ಟನೆ ಕೊಡಿ, ಎಚ್ಚರಿಕೆ ಕೊಡೋದು. ಈಗಾಗಲೇ ಬೆಳಗಾಂನಲ್ಲೇ ಆ ಒಂದು ಹೇಳಿಕೆ ವಿವಾದ ಪಡ್ಕೊಂಡಾಗ ಅಲ್ಲೇ ಸ್ಪಷ್ಟನೆ ಕೊಡಿ. ಮತ್ತೆ ಅಗತ್ಯ ಇಲ್ಲ, ಬೇರೆ ಸರಿ. ನಾ ಹೇಳಿದ್ನಲ್ಲ, ನಮ್ಮ ಪಕ್ಷದ ವಿಚಾರ ಪಕ್ಷಗಳು ಮಾತಾಡ್ಕೊಳ್ತೀನಿ. ನೀವು ಬೇರೆ ಏನಾದ್ರು ವಿಚಾರ ಇದ್ರೆ ಕೇಳಿ. ನಾನು ಇದ್ರ ಬಗ್ಗೆ ಇನ್ನೇನು ಹೇಳಕ್ ಇಷ್ಟಪಡೋದಿಲ್ಲ. ಏನ್ ಹೇಳ್ಬೇಕು ಹೇಳಾಗಿದೆ, ಏನ್ ಸ್ಪಷ್ಟನೆ ಕೊಡ್ಬೇಕು ಕೊಟ್ಟಾಗಿದೆ. ಅನಗತ್ಯವಾಗಿ ಮತ್ತೆ ಇದನ್ನ ಡ್ರ್ಯಾಗ್ ಆನ್ ಮಾಡಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಕ್ಕೆ ಇಷ್ಟ ಇಲ್ಲ. ಸೊ ಈ ವಿಚಾರವಾಗಿ ಮತ್ತೆ ನಾನು ಏನು ಮಾತಾಡೋದಿಲ್ಲ. ಯಾರು ಏನೇ ಮಾಡಲಿ, ನಾನು ಮತ್ತೆ ಇದ್ರ ಬಗ್ಗೆ ಮೀಡಿಯಾದಲ್ಲಿ ಮಾತಾಡೋದು ಇಷ್ಟಪಡ್ತೀನಿ. ಬೇರೆ ಶಾಸಕರಿಗೆ ನೋಟಿಸ್ ಕೊಟ್ಟು ಮಾತಾಡ್ಕೊಳ್ತೀನಿ. ನೀವು ಬೇರೆ ಏನಾದ್ರು ವಿಚಾರ ಇದ್ರೆ ಕೇಳಿ. ಈ ವಿಚಾರದಲ್ಲಿ ಮತ್ತೆ ನೋಟಿಸ್ ಬಂದಾಗ ನೋಡಬೇಡಿ. ನಮ್ಮ ಪಕ್ಷದ ವಿಚಾರ ನಮ್ಮ ಪಕ್ಷದಲ್ಲೇ ಮಾತನಾಡ್ತೀನಿ. ಆಂತರಿಕ ವಿಚಾರ ಮೀಡಿಯಾ ಮುಂದೆ ಮಾತಾಡೋದಿಲ್ಲ. ಬೇರೆ ಏನಾದ್ರು ವಿಚಾರ ಇದ್ರೆ ಹೇಳಿ. ನಾನು ಹೇಳಿದೊಳಗೆ ಯಾವುದೇ ತಪ್ಪು. ನಾನು ಅದಕ್ಕಾಗಿ ಸ್ಪಷ್ಟನೆ ಕೊಟ್ಟಿದ್ದೀನಿ. ನಾನು ಹೇಳಿಕೆ ಏನು ಕೊಟ್ಟಿದ್ದೀನಿ ಅದನ್ನು ಕೂಡ ಅವತ್ತೇ ಮಾತನಾಡಿದ್ದೀನಿ. ನವೆಂಬರ್ ಕ್ರಾಂತಿ ಬಗ್ಗೆ ಏನು ಮಾತಾಡ್ತಿದ್ರಲ್ಲ ಅದೆಲ್ಲ ಊಹಾಪೋಹ. ಆ ಥರದ್ದು ಯಾವುದೇ ಚರ್ಚೆ ನಮ್ಮ ಪಕ್ಷದಲ್ಲಿ ಇಲ್ಲ. ನವೆಂಬರ್ ಕ್ರಾಂತಿ ಬಗ್ಗೆ ಏನು ಮಾತಾಡ್ತಿದ್ರಲ್ಲ ಅದೆಲ್ಲ ಊಹಾಪೋಹ. ಆ ಥರದ್ದು ಯಾವುದೇ ಚರ್ಚೆ ನಮ್ಮ ಪಕ್ಷದಲ್ಲಿ ಇಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಖಂಡಿತ ಸಿದ್ದರಾಮಯ್ಯ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ. ಈಗಿನ ಪರಿಸ್ಥಿತಿಯಲ್ಲಿ ಖಂಡಿತ ಸಿದ್ದರಾಮಯ್ಯ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ. ನವೆಂಬರ್ ಏನಾದ್ರು ಕ್ರಾಂತಿ ಸಾಧ್ಯತೆ ಇದೆಯಾ ಅದನ್ನು ಕೂಡ ಅವತ್ತೇ ಮಾತನಾಡಿದ್ದೀನಿ. ನವೆಂಬರ್ ಕ್ರಾಂತಿ ಬಗ್ಗೆ ಏನು ಮಾತಾಡ್ತಿದ್ರಲ್ಲ ಅದೆಲ್ಲ ಊಹಾಪೋಹ. ಆ ಥರದ್ದು ಯಾವುದೇ ಚರ್ಚೆ ನಮ್ಮ ಪಕ್ಷದಲ್ಲಿ ಇಲ್ಲ. ನವೆಂಬರ್ ಕ್ರಾಂತಿ ಬಗ್ಗೆ ಏನು ಮಾತಾಡ್ತಿದ್ರಲ್ಲ ಅದೆಲ್ಲ ಊಹಾಪೋಹ. ಆ ಥರದ್ದು ಯಾವುದೇ ಚರ್ಚೆ ನಮ್ಮ ಪಕ್ಷದಲ್ಲಿ ಇಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಖಂಡಿತ ಸಿದ್ದರಾಮಯ್ಯ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ.